ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಬಾಡಿ ಲೋಷನ್. ಒಂದಿನ ಚಂದ್ರಕಾಂತ ಮನೇಲಿ ಕುತ್ಕೊಂಡು ಒಂದ್ ತಿಂಗಳಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಹೆಂಗೆ ಅನ್ನೋ ಬುಕ್ ಓದ್ತಾ ಇರ್ತಾಳೆ. ಅದನ್ನ ಓದಿ ಮನ್ಸಲ್ಲಿ ಚೆನ್ನಾಗಿ ಬುಕ್ ಅನ್ನು ಓದ್ಬಿಟ್ಟು ಹೆಂಗಾದ್ರೂ ಒಂದ್ ತಿಂಗಳಲ್ಲಿ 1 ಕೋಟಿ ಸಂಪಾದನೆ ಮಾಡ್ಬೇಕು ಹಂಗಂತ ಅನ್ಕೋತಿರ್ತಾಳೆ. ಅದೇ ಸಮಯಕ್ಕೆ ಅವಳ ಹತ್ರ ಚಕ್ಕರೆ ಸುಜಾತ ಬರ್ತಾಳೆ. ಚಂದು, ಏನ್ ಮಾಡ್ತಿದೀಯೇ? ಹಾ, ಪುಳಿಯೋಗರೆಗೆ ನಿಂಬೆಕಾಯಿ ಹಿಂಡ್ತಿದೀನಿ, ಬಾ ನೀನು ಹಿಂಡುವಂತೆ ಹಂಗಂತಾಳೆ. ಅದನ್ ಕೇಳಿದ ತಕ್ಷಣ ಸುಜಾತ ಶಾಕ್ ಆಗ್ತಾಳೆ. ಚಂದ್ರಕಾಂತ ಮಾತ್ರ, ಹೌದಾ, ನೀನು ಸಕ್ಕರೆ ಪೊಂಗಲಲ್ಲಿ ಸಕ್ಕರೆ ಕಲಿಸ್ತಿದ್ಯಾ ಅನ್ಕೊಂಡೆ ಬಿಡು ಹಂಗಂತ ಕೌಂಟರ್ ಕೊಡ್ತಾಳೆ. ಅದನ್ ಕೇಳಿಸ್ಕೊಂಡಿದ್ ಚಂದು, ಏನೇ ಕೌಂಟರಾ? ನೋಡಿದ್ರೆ ಕಾಣಿಸ್ತಿಲ್ವೇನೆ, ಬುಕ್ ಓದ್ತಿದ್ದೀನಲ್ವಾ, ಆದ್ರೂ ಹೇಗೆ ಕೇಳ್ತಿದ್ಯಾ ನೀನು? ಏನೋ ಫ್ರೆಂಡ್ಲಿಯಾಗಿ ಕೇಳ್ತಿದೀನಿ ಬಿಡು. ಏನ್ ಬುಕ್ ಏಮ ಅದು? 1 ತಿಂಗಳಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಹೆಂಗೆ ಅನ್ನೋ ಬುಕ್ ಇದು. ನೋಡ್ತಾನೆ ಇರೇ ಹೆಂಗೆ 1 ಕೋಟಿ 1 ತಿಂಗಳಲ್ಲಿ ಸಂಪಾದನೆ ಮಾಡ್ತೀನಿ ಅಂತ ಹಂಗಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಸುಜಾತ, ಹೌದೇ ಚಂದು, ಇದ್ರಲ್ಲಿ ಬರ್ದಂಗೆ ಇದನ್ನ ಬರ್ದಿರೋರೆಲ್ಲ ಕೋಟೀಶ್ವರ ಆಗಿರ್ತಾರ ಹಂಗಂತ ಸಂದೇಹದಿಂದ ಕೇಳ್ತಾಳೆ. ಅದಕ್ಕೆ ಅವಳು, ಯಾಕಾಗಲ್ವೇ, ನೀನು ನಿನ್ನ ಅನುಮಾನ ಸುಮ್ನಿರೆ, ಹಂಗಲ್ವೇ ಈ ಬುಕ್ ಓದಿರೋರು ಇಷ್ಟು ಕೋಟೀಶ್ವರ ಆಗಿದ್ರೆ ಈ ಬುಕ್ ಬರ್ದಿರೋರು ಎಷ್ಟು ಕೋಟೀಶ್ವರ ಆಗಿರ್ಬೇಕು, ಇಷ್ಟಕ್ಕೂ ಇದು ಬರ್ದಿರೋನು ಕೋಟೀಶ್ವರನ ಹಂಗಂತ ಕೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಿದ್ದ ಚಂದ್ರಕಾಂತ ಮನ್ಸಲ್ಲಿ, ನೋಡಕ್ ಇವಳು ಚುಡುಗಿ ತರ ಇದ್ರು ಸಖತ್ ಪಾಯಿಂಟ್ ಹೇಳಿದ್ಲಲ್ವಾ, ಈ ಬುಕ್ ಅಲ್ಲಿ ಬರ್ದಿರೋದು ನಿಜ ಆದ್ರೆ ಇಷ್ಟೊತ್ತಿಗೆ ಈ ಬುಕ್ ಬರ್ದಿರೋನು ಕೋಟೀಶ್ವರ ಹಾಗೆ ಇರ್ಬೇಕು. ಆದ್ರೆ ಅಲ್ಲಿ ದೇವಸ್ಥಾನದ ಮುಂದೆ ಕುತ್ಕೊಂಡು ಅವ್ನ್ ಬರ್ದಿದ್ ಬುಕ್ ಮಾರಲ್ಲ ಅಲ್ವಾ. ಚೆನ್ನಾಗ್ 1 ತಿಂಗಳಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಏನು ಯೋಚನೆ ಮಾಡದೆ ಈ ಬುಕ್ ತಗೊಂಡ್ಬಿಟ್ಟೆ. 100 ರೂಪಾಯಿ ವೇಸ್ಟು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಕಷ್ಟ ಪಡ್ತಾ ಇರ್ತಾಳೆ. ಚಂದ್ರಕಾಂತ ಅವಳಷ್ಟಗವಳೆ ಯೋಚನೆ ಮಾಡೋದು ನೋಡಿದ ಸುಜಾತ, ಏನೇ ಏನೋ ಯೋಚನೆ ಮಾಡ್ತಿದ್ಯಾ? ಅದು ಏನೋ ಇಲ್ಲ ಬಿಡೆ, ನೀನು ಯಾಕೆ ಬಂದೆ ಅಂತ ಹೇಳಿಲ್ಲ? ಓ ಅದಾ, ಅದು ಆಕ್ಚುಲ್ ಆಗಿ ಅದು ಆನೆ, ಈ ವಾರದಲ್ಲಿ ಮಾನಸ ಮದ್ವೆ ಇದೆ ಅಲ್ವಾ, ಒಂದ್ಸಾರಿ ಹೋಗಿ ಮೀಟ್ ಮಾಡೋಣ ಅಂತಂದೆ ಅಲ್ವಾ, ಅದಕ್ಕೆ ಬಂದೆ. ಅರೆ ಹೌದಲ್ವಾ, ಮರ್ತೋಗ್ಬಿಟ್ಟೆ. ಸರಿ ಆಯ್ತು, ಬಾ ಹೋಗೋಣ ಹಂಗಂತ ಹೇಳಿ ಇಬ್ರು ಸೇರಿ ಮಾನಸ ಮನೆಗೆ ಹೋಗ್ತಾರೆ. ಅಲ್ಲಿ ಮಾನಸನ ರೂಮಲ್ಲಿ ಎಲ್ಲಾರು ಸಮಾಧಾನ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದ್ ಸುಜಾತ ಮತ್ತೆ ಚಂದು ಮಾನಸ ಹತ್ರ ಹೋಗ್ತಾರೆ. ಮಾನಸ ಮುಖ ಕಪ್ಪಗೆ ಇಜ್ಜಳ ತರ ಇತ್ತು. ಅದನ್ನ ನೋಡಿ ಇಬ್ರು ಶಾಕ್ ಆಗ್ತಾರೆ. ಅದನ್ನ ನೋಡಿದ್ ಸುಜಾತ, ಏನೇ ಮಾನಸ, ಬೆಳ್ಳಕ್ ಸಕ್ಕರೆ ತರ ಇದ್ದಿದ್ ನಿನ್ ಮುಖ ಹಿಂಗೆ ಕಪ್ಪಗೆ ಇಜ್ಜಳ ತರ ಆಗಿದ್ಯಲ್ವೇ ಹಂಗಂತ ಕೇಳ್ತಾಳೆ. ಅದಕ್ಕೆ ಮಾನಸ, ಏನೂನೆ, ಒಂದ್ ಹೆಂಗ್ಸ್ ಬಂದು ಒಂದು ಬಾಡಿ ಲೋಷನ್ ಕೊಟ್ಲೆ, ಇದನ್ನ ಹಾಕೋ ನಿನ್ ಮೈ ಪಳಪಳ ಅಂತ ಆಗುತ್ತೆ ಅಂತಂದ್ಲೆ, ಅಷ್ಟೇನೆ. ಅದನ್ ತಗೊಂಡು 1 ವಾರ ಯೂಸ್ ಮಾಡಿದ್ನೆ, ಆಮೇಲೆ ನೋಡೆ ನನ್ ಗತಿ ಹಿಂಗಾಗ್ಬಿಟ್ಟಿದೆ, ಏನೇ ಮಾಡೋದ್ ನಾನು ಹಂಗಂತ ಕಷ್ಟ ಪಡ್ತಾ ಇರ್ತಾಳೆ. ಅದನ್ನ ನೋಡಿ ಚಂದು ಅವಳತ್ರ, ಏ ಯಾರೋ ಗೊತ್ತಿಲ್ದಿರೋರು ಕೊಟ್ಟಿದ್ ಬಾಡಿ ಲೋಷನ್ ನ ತಗೊಂಡ್ ನೀನಂಗೆ ಯೂಸ್ ಮಾಡ್ದೆ? ಅದು ಅವರು ಸತ್ತೋಗಿರುವ ನಮ್ಮ ಅಮ್ಮಮ್ಮ ಅವ್ರ ಫ್ರೆಂಡ್ ಅಂತಂದ್ರು, ಅದಕ್ಕೆ ತಗೊಂಡೇನೆ. ಹೀಗೇನೆ ಮಾಡೋದ್ ನಾನು? ಈ ಮದ್ವೆ ಏನಾದ್ರು ನಿಂತೋಗ್ಬಿಟ್ರೆ ಅಪ್ಪ ಅಮ್ಮ ಊರಲ್ಲಿ ತಲೆ ಎತ್ಕೊಂಡ್ ತಿರಗಕ್ಕಾಗಲ್ಲ, ಏನೇ ಮಾಡೋದು ಹಂಗಂತ ಕಷ್ಟ ಪಡ್ತಾ ಹೇಳ್ತಾಳೆ. ಆಗ ಮಾನಸನ ಸಮಾಧಾನ ಮಾಡ್ತಾ, ನೀನ್ ಹೇಳೋದೆಲ್ಲ ನೋಡ್ತಿದ್ರೆ ಯಾರೋ ನಿನ್ ಮದ್ವೆ ಕೆಡ್ಸೋದಕ್ಕೆ ಬೇಕಂತ ಮಾಡಿದ್ದಾರೆ ಅಂತ ಅನ್ಸ್ತಿದೆ. ಸರಿ ಬಿಡು, ನೀನು ಅಳ್ಬೇಡ, ನಾನು ಏನಾದ್ರೂ ಒಂದ್ ಮಾಡ್ತೀನಿ ಹಂಗಂತ ಮಾನಸಕ್ ಧೈರ್ಯ ಹೇಳ್ತಾಳೆ. ಆಗ ಮಾನಸ ಚಂದ್ರಕಾಂತನ ಹಗ್ ಮಾಡ್ಕೊಂಡು, ಪ್ಲೀಸ್ ಚಂದು, ನೀನೇ ಏನಾದ್ರೂ ಒಂದ್ ಮಾಡ್ಬೇಕೆ, ನನ್ನನ್ನ ಇದ್ರಿಂದ ಕಾಪಾಡೆ ಹಂಗಂತ ಹೇಳ್ತಾ ಚಂದುನ ಬೇಡ್ಕೋತಾಳೆ. ಅರೆ ನೀನೇನ್ ಚಿಂತೆ ಮಾಡ್ಬೇಡ್ವೆ, ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ ಹಂಗಂತ ಹೇಳಿ ಚಂದು ಅವ್ರ ಮನೆಗೆ ಬಂದ್ಬಿಡ್ತಾಳೆ. ಸಕ್ಕರೆ ಸುಜಾತ ಸಹ ಅವಳ ಜೊತೆ ಮನೆಗ್ ಬರ್ತಾಳೆ. ಚಂದ್ರಕಾಂತ ಮನೆಗೋಗಿ ಮ್ಯಾಜಿಕ್ ಲ್ಯಾಂಪ್ ನ ತಗೊಂಡು, ಬಂಗಾರ ತಮ್ಮ ಜಿನ್ನಿ
ಚಿಟ್ಟಾಗ ಆಚೆ ಬಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಹಾಗಂತ ಜೀನಿನ ಕರೀತಾಳೆ. ಅದನ್ನ ನೋಡಿದ ಸುಜಾತ ಮನ್ಸಲ್ಲಿ ಇವಳಿಗೇನಾದ್ರೂ ಹುಚ್ಚಿಡ್ತಿದ್ಯಾ ಏನು, ಆ ಲ್ಯಾಂಪ್ ನ ತಗೊಂಡು ಆಚೆ ಬಾ ಅಂತವಳೆ. ಹಂಗಂತ ಅಂತ ಇರ್ತಾಳೆ. ಆಗ ಜೀನಿ ಮ್ಯಾಜಿಕ್ ಲ್ಯಾಂಪ್ ಇಂದ ಆಚೆ ಬರ್ತಾನೆ. ಅದನ್ನ ನೋಡಿದ ಸುಜಾತ, ಅಯ್ಯೋ ದೇವ್ರೆ, ದೆವ್ವ ದೆವ್ವ, ಅಯ್ಯೋ ದೇವ್ರೆ ದೆವ್ವ, ಕಾಪಾಡಿ ಕಾಪಾಡಿ ಹಂಗಂತ ಗಟ್ಟಿಯಾಗಿ ಕೆಚ್ಚಿ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ. ಅದನ್ನ ನೋಡಿ ಜೀನಿ ಚಂದು ಹತ್ರ, ಯಾರಕ್ಕ ಈ ಕಾಮಿಡಿ ಪೀಸು ಅಷ್ಟು ಭಯ ಪಡ್ತಿದ್ದಾಳೆ? ಅದಕ್ಕೆ ಚಂದು, ಇವಳು ನನ್ನ ಫ್ರೆಂಡು ಸಕ್ಕರೆ ಸುಜಾತ ಕಣೋ, ನಿನ್ನ ನೋಡೋದಿದೆ ಫಸ್ಟ್ ಟೈಮ್ ಅಲ್ವೋ, ಅದಕ್ಕೆ ಚಕ್ಕರ್ ಬಂದು ಕೆಳಗಡೆ ಬಿದ್ದಿದ್ದಾಳೆ. ಚಕ್ಕರ್ ಅನ್ನೋ ಮಾತ್ ಕೇಳಿದ ತಕ್ಷಣ ಸುಜಾತ ಎದ್ದು, ಏನು ಸಕ್ಕರೆನಾ ಎಲ್ಲೇ ಹಂಗಂತ ಕೇಳ್ತಾಳೆ. ಅದಕ್ಕೆ ಚಂದು, ಸಕ್ಕರೆ ಅಲ್ವೇ ಚಕ್ಕರ್, ನಿನ್ಗೆ ತಲೆ ಚಕ್ಕರ್ ಬಂದು ಬಿದ್ದೆ ಅಂತಂದೆ. ಓ ಹಂಗ, ಅಯ್ಯೋ ದೆವ್ವನೇ ಇಲ್ಲೇ ಇದೆಯೇ ಅಮ್ಮ. ಏನಕ್ಕ ಇವಳು ಇಷ್ಟು ಓವರ್ ಆಕ್ಷನ್ ಮಾಡ್ತಿದ್ದಾಳೆ? ಹಂಗಂತ ಅಂತಾನೆ. ಅದಕ್ಕೆ ಚಂದು, ಅವಳ ಕತೆ ಬಿಟ್ಬಿಡು, ನನ್ಗೆ ಒಂದ್ ಪ್ರಾಬ್ಲಮ್ ಬಂದಿದ್ಯೋ, ಅದಕ್ಕೆ ಸೊಲ್ಯೂಷನ್ ನೀನೇ ಕೊಡ್ಬೇಕು ಹಂಗಂತ ನಡೆದಿದ್ದೆಲ್ಲ ಜೀನಿಗ್ ಹೇಳ್ತಾಳೆ. ಅದನ್ ಕೇಳಿಸ್ಕೊಂಡಿದ್ ಜೀನಿ ಚಂದು ಹತ್ರ, ನೋಡಕ್ಕ, ನೀನ್ ಹೇಳಿದ್ದೆಲ್ಲ ಕೇಳಿದ್ಮೇಲೆ ನನ್ಗೆ ಅರ್ಥ ಆಗಿದ್ದು ಒಂದೇ, ಇದಕ್ಕೆ ಸೊಲ್ಯೂಷನ್ ಮ್ಯಾಜಿಕ್ ಬಾಡಿ ಲೋಷನೇ. ಅದನ್ನ ಹಚ್ಕೊಂಡ್ರೆ ಸ್ವಲ್ಪ ಕ್ಷಣದಲ್ಲೇ ಜನ ಹಂದವಾಗಿ ತಯಾರಾಗ್ತಾರೆ. ಹಾಗಾದ್ರೆ ಲೇಟ್ ಏನಕ್ಕೋ, ಬೇಗ ಮ್ಯಾಜಿಕಲ್ ಬಾಡಿ ಲೋಷನ್ ಕೊಡು. ಅದಕ್ಕೆ ಜೀನಿ, ಅದು ನನ್ನ ಹತ್ರ ಇಲ್ಲ ಅಕ್ಕ, ನಿಮ್ಮ ಅತ್ತಿಯಮ್ಮ ಹತ್ರ ಇದೆ, ಹೇಗಾದ್ರೂ ಹೋಗ್ ತಗೋ ಹಂಗಂತಾನೆ. ಅದಕ್ಕೆ ಚಂದು, ಅಯ್ಯೋ ಇವಾಗ ಏನೋ ಮಾಡೋದು, ಇವಾಗ ನಾನು ಹೋಗಿ ಅತ್ತೇನ್ ಕೇಳಿದ್ರೆ ನನ್ನ ಅತಿ ಆಸೆಯಿಂದ ನಾನೇನೋ ಕೇಳ್ದೆ ಅಂತ ಅನ್ಕೋತಾಳೆ. ಆಯ್ತು ಬಿಡು, ಇಷ್ಟು ದಿನ ನನ್ ಸ್ವಾರ್ಥಕ್ಕೋಸ್ಕರ ಏನಾದ್ರೂ ಅವಳ ಹತ್ರ ಇಂದ ತಗೋತಿದ್ದೆ, ಇವಾಗ ನನ್ ಫ್ರೆಂಡ್ಗೋಸ್ಕರ ಅದನ್ನ ತಗೋತೀನಿ ಬಿಡು ಹಂಗಂತೇಳಿ ಸೂರ್ಯಕಾಂತಮ್ ರೂಮ್ಗೆ ಹೋಗ್ತಾಳೆ. ಮೆತ್ತಿಗೆ ಆ ಟ್ರಂಕ್ ಪೆಟ್ಟಿಗೆಯಿಂದ ಮ್ಯಾಜಿಕ್ ಬಾಡಿ ಲೋಷನ್ ನ ಹುಡುಕ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿ ಸೂರ್ಯಕಾಂತ ಬರ್ತಾಳೆ. ಚಂದುನ್ ನೋಡಿ, ಏನೇ ಬಿತ್ರಿ, ಏನ್ ಕಳ್ತನ ಮಾಡಕ್ ಬಂದಿದ್ಯಾ? ಇನ್ನ ಮಾಡಕ್ಕೇನು ಇಲ್ದೆ ಚಂದು ನಡೆದಿದ್ ವಿಷಯ ಅಲ್ಲ ಅವ್ರ ಅತ್ತೆಗೆ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ಚಂದು ಹತ್ರ, ಅಯ್ಯೋ ನನ್ಗೆಲ್ಲ ಗೊತ್ತೇ, ನೀನು ಜನರನ್ನ ಮೋಸ ಮಾಡ್ತೀಯ ಅಂದ್ರೆ ಬೈತೀನಿ, ಅವ್ರಿಗೆ ಒಳ್ಳೇದ್ ಮಾಡ್ತೀಯ ಅಂದ್ರೆ ಯಾಕೆ ಬೈತೀನಿ ಹಂಗಂತೇಳಿ ಮ್ಯಾಜಿಕಲ್ ಬಾಡಿ ಲೋಷನ್ ಹಾಕೊಡ್ತಾ, ಇದೇ ಮ್ಯಾಜಿಕಲ್ ಬಾಡಿ ಲೋಷನ್, ಇದನ್ನ ಹಾಕೊಂಡ್ರೆ ನಿಮಿಷದಲ್ಲಿ ಬೆಳ್ಳಗಾಗ್ಬಿಡ್ತಾರೆ. ಇನ್ನೊಂದ್ ವಿಷಯ, ಇದಕ್ಕೆಲ್ಲ ಕಾರಣ ಅವಳ ಸವತಿ ತಂಗಿನೇ. ಒಳ್ಳೆ ಹುಡುಗನ್ನ ಮದುವೆ ಮಾಡ್ಕೋತಿದ್ದಾಳೆ ಅಂತ ಅವಳಿಗೆ ಇಷ್ಟ ಅಲ್ಲ, ಅದಕ್ಕೆ ಅವಳು ವೇಷ ಹಾಕೊಂಡ್ ಬಂದು ಲೋಷನ್ ಕೊಟ್ಟೋಗಿದ್ದಾಳೆ ಹಂಗಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಿದ್ ಚಂದು ಅವಳಿಗೆ ಅವಳ ಫ್ರೆಂಡ್ಗೆ ಇಷ್ಟು ಸಹಾಯ ಮಾಡಿದ್ದಕ್ಕೆ ಅವ್ರ ಅತ್ತೆನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು, ತುಂಬಾ ಥ್ಯಾಂಕ್ಸ್ ಅತ್ತಿಯಮ್ಮ ಹಂಗಂತ ಹೇಳ್ತಾಳೆ. ತಕ್ಷಣ ಹೋಗಿ ಮಾನಸಾಗೆ ಮ್ಯಾಜಿಕಲ್ ಬಾಡಿ ಲೋಷನ್ ಕೊಡ್ತಾಳೆ. ಅದನ್ನ ಹಾಕೊಂಡ್ ಸ್ವಲ್ಪ ನಿಮಿಷಕ್ಕೆ ಮಾನಸ ಬೆಳ್ಳಗಾಗ್ಬಿಡ್ತಾಳೆ. ಎಲ್ಲಾರ್ಗೂ ಇದೆಲ್ಲ ಮಾಡಿದ್ದು ಮಾನಸ ಸವತಿ ತಂಗಿನೇ ಅಂತ ಹೇಳ್ತಾಳೆ. ಹಂಗೆ ನಮ್ ಚಂದು ಈ ಸಲ ಫ್ರೆಂಡ್ ಮದ್ವೆ ನಿಂತೋಗ್ಬಾರ್ದು ಅಂತ ಸಹಾಯ ಮಾಡ್ತಾಳೆ. ಅದಕ್ಕೆ ಮಾನಸ ಚಂದುನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು, ಥ್ಯಾಂಕ್ಸ್ ಚಂದು, ಸಮಯಕ್ಕೆ ದೇವ್ರಂಗ್ ಬಂದ್ ನನ್ನನ್ ಕಾಪಾಡ್ದೆ, ಥ್ಯಾಂಕ್ ಯು ಸೋ ಮಚ್ ಕಣೆ.